ಮೃಗಗಳ ನಿಯಂತ್ರಣವನ್ನು ಮಾಡಿದ್ದಾಗಿದೆ. ಇನ್ನು ಮುಂದೆ ಮೃಗಗಳಿಂದಾಗಿ ನಿಮಗೆ ಯಾವುದೇ ಭಂಗ ಬರುವುದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನಾನು ಯೋಚನೆ ಮಾಡುವುದು. ಬೇಟೆಯಾಡುವುದಕ್ಕೆ ಮುಂಚಿತವಾಗಿ ಕೆಲವು ಸೂಚನೆಗಳನ್ನು ನಿಮಗೆ ನಾನು ಕೊಟ್ಟಿದ್ದೆ. ಕಾಡಿನಲ್ಲಿ ಕೆಲವು ಮೃಗಗಳ ಸಂಖ್ಯೆ ಕಡಿಮೆ ಆಗುತ್ತಾ ಇದೆ, ಅದನ್ನು ಬೇಟೆಯಾಡಬಾರದು ಎನ್ನುವ ಹಾಗೆ. ಆ ಮೃಗಗಳಲ್ಲಿ ಸಿಂಹವು ಒಂದು. ಅಲ್ಲೊಂದು ಸಿಂಹ ಸತ್ತು ಬಿದ್ದಿದೆಯಲ್ಲ, ಯಾರು ಕೊಂದದನ್ನು ಅವನಿಗೆ ಸರಿಯಾದ ಶಿಕ್ಷೆ ಕೊಡಲೇಬೇಕು. ನಾನು ಹೇಳಿದೆ ನಿನ್ನ ಹತ್ರ, ಶಿವವನ್ನು ಕೊಲ್ಲಬೇಡ, ಅದು ಬೇಕು ಅಂತ ಹೇಳಿ. ನನ್ನ ಮಾತು ಕೇಳದೆ ಅದನ್ನು ಕೊಂಡಿದ್ದಲ್ಲ, ಅನುಭವಿಸು. ಹಿರಿಯರ ಮಾತು ಕೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಗನ್ನೇ ಅನುಭವಿಸು ನೀನು. ಸಿಂಹವನ್ನು ಇವ ಕೊಂದದ್ದು. ನಾನು ದೇವರನ್ನ ನೋಡಿದ್ದೇನೆ. ಎಳೆ ಪ್ರಾಯದ ಯುವಕ ಇವ. ಪರಮಾಶ್ಚರ್ಯವಾಗುತ್ತಾ ಇದೆ ನನಗೆ. ಸಿಂಹದ ಮುಂದೆ ನಿಲ್ಲುವುದಕ್ಕೆ ಯಾರಿಗಾದ್ರೂ ಹೆದರಿಕೆ ಆಗಬೇಕು. ಅಂತಲ್ಲಿ ಈ ಯುವಕ ಆ ಮೃಗರಾಜನಾದಂತಹ ಸಿಂಹವನ್ನು ಕೊಂದಿದ್ದಾನೆ ಅಂತಾದ್ರೆ ಕೆಲವು ಸಮಯದಲ್ಲಿ ನಾವು ನಮ್ಮ ನಿಯಮವನ್ನು ಬದಲಾವಣೆ ಮಾಡಿಕೊಳ್ತೇವೆ. ಬೇರೆಯವರಿಗಾದ್ರೆ ಶಿಕ್ಷೆ, ಇವನಿಗೆ ಶಿಕ್ಷೆ ಅಲ್ಲ. ಅಂತಹ ಘನ ಕಾರ್ಯವನ್ನು ಮಾಡಿದಂತಹ ಈತರಿಗೆ ಬಂಗಾರದ ಬಳೆಯನ್ನು ನೀನು ಸ್ವಲ್ಪ ಆಲೋಚನೆ ಮಾಡಿ. ಅವನಿಗೆ ಅಷ್ಟು 18-19 ವರ್ಷ ಆದದ್ದು. ಅವನಿಗೆ ಕಾಡಿನ ಪರಿಚಯ ಇಲ್ಲ. ಅವನು ಒಂದು ಬೆಕ್ಕನ್ನು ಕೊಲ್ಲಿಕ್ಕೆ ಅವನಿಗೆ ಹಾಗಿದ್ರೆ ಸಿಂಹವನ್ನು ಕೆಡಗಿದವರು ಯಾರು? ನಾನಿವಾಗ ಮತ್ತೆ ಯಾರು? ನನ್ನ ಅನುಭವ ಕಡಿಮೆ. ಹಾಗಿದ್ರೆ ನಿನಗೆ ಮರಣದಂಡ. ನಿನಗಾದ್ರೆ ಮರಣದಂಡನೆ, ಇವನಿಗೆ ಆದ್ರೆ ಬಂಗಾರದ ಬಳೆ. ಅದ್ಯಾಕೆ ನೀವು ಹಾಗೆ ಮಾಡುವುದು? ನಾನು ರಂಜನೆಗಾಗಿ ಇಷ್ಟು ಮಾತುಗಳನ್ನು ಆಡಿದ್ದು. ಬೇಟೆಯಾಡಿ ಎಲ್ಲರಿಗೂ ಆಯಾಸವಾಗಿದೆ.
ಸ್ವಲ್ಪ ಮುದವಾಗಲಿ ಎನ್ನುವ ಉದ್ದೇಶ. ಆ ಮೃಗರಾಜನನ್ನು ಕೊಂದದ್ದು ನಾನೇ, ನನ್ನ ಮೇಲೆ ಹಾರುವಂತಹ ಪ್ರಯತ್ನ ಮಾಡಿತು. ಆದ ಕಾರಣ ಕೊಂದೆ. ಇವರೊಂದು ಪ್ರಶ್ನೆ ಅಡಿಯ ಅಲ್ಲಿ ತುಂಬಾ ಮೃಗಗಳು ಮಲಗಿ ನಿದ್ದೆ ಮಾಡ್ತಾ ಇದ್ದವು, ಅಲ್ಲಿಗೆ ಹೋಗಿ ಬಾಣ ಬಿಡುವುದು ಬಿಟ್ಟು ಅವುಗಳಿಗೆ ಎಬ್ಬಿಸಿದೀವಿ ಅಂತ ಮಾಡುವ. ಎಲ್ಲಾ ಮೃಗಗಳನ್ನು ನಾವು ಕೊಲ್ಲಬಾರದು. ಮತ್ತೆ ಬೇಟೆಗೂ ಒಂದು ಧರ್ಮ ಅಂತ ಇದೆ. ನಿದ್ರಿಸುವಂತಹ ಮೃಗಗಳನ್ನು ನಾವು ಹೊಡೆಯುವುದಲ್ಲ, ಎಬ್ಬಿಸಿ ಹೊಡೆಯಬೇಕು. ಏನೇ ಆಗಲಿ ಮೃಗಗಳನ್ನು ನಿಯಂತ್ರಣ ಮಾಡಿದ್ದಾಗಿದೆ. ಪುರವನ್ನು ಸೇರೋಣ ಎನ್ನುವ ಹಾಗೆ ಯೋಚಿಸುವಷ್ಟರಲ್ಲಿ ಮೇಲೆ ನೋಡಿದ್ರ ಸೂರ್ಯದೇವ ನೆತ್ತಿಯ ಮೇಲಿದ್ದಾನೆ. ಏನು ಮಧ್ಯಾಹ್ನ ನೆತ್ತಿಗಂಡೆ ಯಾರಿಗೆ? ಮಧ್ಯಾಹ್ನದ ಹೊತ್ತು, ಊಟದ ಹೊತ್ತು. ಹೌದು, ಮಧ್ಯಪ್ರದೇಶ ಗಲಾಟೆ ಜೋರಾಗುತ್ತೆ. ಈಗಲೇ ನಾವು ಏನು ಮಾಡೋಣ, ಪುರವನ್ನು ಸೇರುವುದಲ್ಲ, ಉರಿ ಬಿಸಿಲು, ಈ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆಮೇಲೆ ಪುರವನ್ನು ಸೇರೋಣ. ಏನು ಮಧ್ಯಾಹ್ನದ ಹೊತ್ತು ಸನಿಹದಲ್ಲಿ ಜಮದಗ್ನಿ ಮಹರ್ಷಿಗಳ ಆಶ್ರಮವಿದೆ. ಅಲ್ಲಿಗೆ ಒಂದು ನಿನ್ನ ಪರಿಹಾರವನ್ನು ಕೂಡಿಕೊಂಡು ಆತಿಥ್ಯವನ್ನು ಸ್ವೀಕರಿಸಬೇಕಯ್ಯ. ಕೇಳಿತ ನಿಮಗೆ? ಮಂಡಗ ಬಡಿತಾರೆ, ಭಾಷೆ ಸಂತಾನ ಇಲ್ಲ. ಯಾಕ? ಒಂದು ಯಜಮಾನರಿಗೆ ಬರೋ ಎಲ್ಲರೂ ಬಟ್ಟೆ ಸುಟ್ಟುಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಒಂದು ಮೈ ಮೇಲೆ ಸರಿ ಬಟ್ಟೆ ಇಲ್ಲ, ಅಂದ್ರೆ ಬಟ್ಟೆ ಸಂಕಟ ಆಗುದಿಲ್ಲ. ಅದರ ಕ್ರಮವೇ ಹಾಗೆ. ಬ್ರಾಹ್ಮಣ ಮಾಣಿ ಒಟ್ಟು ಬ್ರಾಹ್ಮಣ ಮಾಡಿ ಹೇಳಿದ್ದೇನು ಅಂತ ಗೊತ್ತಾಯ್ತಾ ನಿನಗೆ? ಜಮಖಂಡಿ ಅಂತ. ಜಮಖಂಡಿ ಅಲ್ಲ, ಜಮದಗ್ನಿ. ಅವರ ಶವ ಉಂಟಂತ ಅಲ್ವೇನು? ಅವರ ಆಶ್ರಮ ಇಲ್ಲೇ ಸನಿಹದಲ್ಲಿದೆ. ಆತಿಥ್ಯ ಸ್ವೀಕರಿಸಿ ಹೋಗಬೇಕು ಎನ್ನುವ ಹಾಗೆ ಹೇಳಿದ್ದಾರೆ. ನೀ ಆಲೋಚನೆ ಮಾಡು. ಮುನಿಗಳು ನಮ್ಮನ್ನು ಕರೆದಿದ್ದಾರೆ ಅಂತಾದ್ರೆ ಹೋಗದೇ ಇದ್ರೆ ಅದು ಉದ್ದಟತನ ಅಂತ ಆಗ್ತದೆ. ಆದ ಕಾರಣ ಆಶ್ರಮ ಎಂದಾದ ಮೇಲೆ ಅಲ್ಲಿಯ ಶಿಸ್ತನ್ನು ನಾವು ಪಾಲಿಸಬೇಕು. ಮುಂದುವರಿಯೋಣ.